ವೀಕ್ಷಕರೇ, ಹರಾರಿ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ 4ನೇ ಟಿ20 ಪಂದ್ಯದಲ್ಲಿ ಇಂಡಿಯಾ ತಂಡವು 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಗೆಲುವಿನ ಮೂಲಕ ಈ ಒಂದು ಸರಣಿಯನ್ನು ಗೆದ್ದಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಸರಣಿಯನ್ನು ಸೋತ ಬಳಿಕ ಬಿಕ್ಕಿ ಅತ್ತ ಸಿಕಂದರ್ ರಜಾ. ಇನ್ನು ವೀಕ್ಷಕರೇ, ಭಾರತ ತಂಡದ ಬಗ್ಗೆ ಸ್ಫೋಟಕ ರಹಸ್ಯವನ್ನು ಬಯಲು ಮಾಡಿದ್ದು, ಹಾಗೆ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಅವರ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗ್ತೀರಾ. ಹೌದು, ಇವತ್ತು ಸಂಜೆ 4:30ಕ್ಕೆ ನಡೆದಿದ್ದ 4ನೇ ಟಿ20 ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿತ್ತು. ಅದರಂತೆ ಬ್ಯಾಟ್ ಮಾಡಿದ ಜಿಂಬಾಬ್ವೆ ತಂಡವು ನಿಗದಿತ 20 ಓವರ್ಗಳಲ್ಲಿ 152 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಈ ಒಂದು ಅಲ್ಪ ಮೊತ್ತವನ್ನು ಬೆನ್ನಟ್ಟಿದ್ದ ಭಾರತ ತಂಡವು 15.2 ಓವರ್ಗಳಲ್ಲಿ 156 ರನ್ ಕಲೆ ಹಾಕಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹೌದು ವೀಕ್ಷಕರೇ, ಬ್ಯಾಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರು ಅತ್ಯುತ್ತಮವಾದ ಪ್ರದರ್ಶನ ತೋರಿದರು. ವೀಕ್ಷಕರೇ, ಈ ಒಂದು ಪ್ರದರ್ಶನದ ಮೂಲಕ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಲು ಸಾಧ್ಯವಾಯಿತು. ಇನ್ನು ಈ ಒಂದು ಪಂದ್ಯವು ಮುಗಿದ ನಂತರ ಜಿಂಬಾಬ್ವೆ ತಂಡದ ನಾಯಕನಾಗಿದ್ದ ಸಿಕಂದರ್ ರಜಾ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು, ಈ ಒಂದು ಸರಣಿಯ ಮೊದಲ ಪಂದ್ಯದಲ್ಲಿ ಇಂಡಿಯಾ ತಂಡವು ಸೋತಿತು. ಇನ್ನು ಉಳಿದಂಥ 3 ಪಂದ್ಯಗಳಲ್ಲಿ ಉತ್ತಮವಾದ ಕಾಂಟ್ರಿಬ್ಯೂಷನ್ ಮಾಡಿದರು. ಹೌದು, ಆ 3 ಪಂದ್ಯಗಳನ್ನು ಗೆಲ್ಲುವುದರ ಮೂಲಕ ಈ ಒಂದು ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿತ್ತು ಮತ್ತು ನಮ್ಮ ಕಡೆಯಿಂದ ಅವರಿಗೆ ಆಲ್ ದ ಬೆಸ್ಟ್. ಇನ್ನು ಈ ಒಂದು ಪಂದ್ಯದಲ್ಲಿ ನಾವು ಟಾಸ್ ಗೆದ್ದಿದ್ದರೆ ಬೌಲಿಂಗ್ ಆಯ್ದುಕೊಳ್ಳುತ್ತಿದ್ದೆವು. ಅದರಂತೆ ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ಶುಭ್ಮನ್ ಗಿಲ್ ಅವರು ಟಾಸನ್ನು ಗೆದ್ದು ಈ ಒಂದು ಮ್ಯಾಚನ್ನು ಕೂಡ ಗೆದ್ದುಕೊಂಡರು. ಹೌದು, ಇವತ್ತಿನ ಪಂದ್ಯದ ಪಿಚ್ ಮೊದಲು ಬೌಲಿಂಗ್ ಮಾಡಿದಂಥ ತಂಡಕ್ಕೆ ಹೆಚ್ಚಿಗೆ ಸಪೋರ್ಟ್ ಇತ್ತು. ಇನ್ನು ಇಂಡಿಯಾ ತಂಡದ ಬೌಲರ್ಗಳು ಕೂಡ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳನ್ನು ಪವರ್ ಪ್ಲೇ ಹಂತದಲ್ಲಿ ಕಟ್ಟಿ ಹಾಕಿದರು. ಇನ್ನು ಮಧ್ಯಮ ವರ್ಗದಲ್ಲಿ ನಮ್ಮ ವಿಕೆಟ್ಗಳು ಸತತವಾಗಿ ಕಳೆದುಕೊಳ್ಳುತ್ತಾ ಹೋಗಿತ್ತು. ಅದರಂತೆ 16 ಓವರ್ನಿಂದ 20 ಓವರ್ವರೆಗೆ ಯಾವುದೇ ರೀತಿ ಜಾಸ್ತಿ ರನ್ಗಳು ಬರಲಿಲ್ಲ. ಈ ಒಂದು ಕಾರಣದಿಂದ 152 ರನ್ಗಳನ್ನು ಕಲೆ ಹಾಕಲು ಸಾಧ್ಯವಾಯಿತು. ಇನ್ನು ಈ ಒಂದು ಟಾರ್ಗೆಟ್ ಚೇಸ್ ಮಾಡಿದ್ದ ಟೀಮ್ ಇಂಡಿಯಾ ತಂಡವು ಒಳ್ಳೆಯ ಚೇಸಿಂಗ್ ಮಾಡಿತು. ಹೌದು, ಈ ಒಂದು ಪಿಚ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದಂಥ ತಂಡಕ್ಕೆ ಬ್ಯಾಟಿಂಗ್ ಆಡಲು ಸುಲಭವಾಗಿತ್ತು. ಇನ್ನು ನಮ್ಮ ತಂಡದ ಬೌಲರ್ಸ್ಗಳು ವಿಕೆಟ್ ಪಡೆಯಲು ಪರದಾಡಿದರು. ಹಾಗೆ ಈ ಒಂದು ಪಿಚ್ನಲ್ಲಿ ಯಾವುದೇ ರೀತಿ ಸ್ಪಿನ್ ಕೂಡ ಕಂಡು ಬರಲಿಲ್ಲ. ಇದರೊಂದಿಗೆ ಭಾರತ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಈ ಒಂದು ಗುರಿಯನ್ನು ಈಸಿಯಾಗಿ ಚೇಸ್ ಮಾಡಿದರು. ಇನ್ನು ಉಳಿದಂಥ ಒಂದು ಪಂದ್ಯವನ್ನು ಗೆಲ್ಲಲು ಬಯಸುತ್ತೇವೆ.